ಉಪೇಂದ್ರ ಅವರ ಪ್ರಜಾಕೀಯದ ಹಾದಿಯನ್ನ ಹಾಗೆ ವಿಜಯ್ ಅವರ ರಾಜಕೀಯದ ಹಾದಿಯನ್ನ ಕಂಪೇರ್ ಮಾಡೋದು ಸರಿನಾ ಅಂತ ಹೇಳಿ ಮೂಲಭೂತ ಪ್ರಶ್ನೆ. ನನ್ನ ಪ್ರಕಾರ ಯಾರಿಗೂ ಕಂಪೇರ್ ಮಾಡಬಾರ್ದು. ಏನು ಹೇಳಿ, ಎಲ್ಲರೂ ಡಿಫ್ರೆಂಟು, ಎಲ್ಲರೂ ಯುನೀಕು, ಡೈವರ್ಸಿಫೈಡ್ ಪ್ರಪಂಚ ಇದು. ಒಂದು ಎಲೆ ಥರ ಇನ್ನೊಂದು ಎಲೆ ಇರಲ್ಲ, ಕರೆಕ್ಟ್ ಅಲ್ವಾ? ಸೊ ಕಂಪೇರ್ ಮಾಡಬಾರ್ದು, ಅವ್ರವ್ರದ್ದೇ ಅದಿರುತ್ತೆ. ಓಕೆ, ಹಂಗಂತ ಕಂಪೇರ್ ಮಾಡಿದೆ ಬದುಕೋಕ್ಕೂ ಆಗಲ್ಲ, ಕೆಲವು ಸತಿ ಮಾಡಬೇಕಾಗತ್ತೆ ಜೀವನ ನಡೆಸಬೇಕು ಅಂದರೆ. ಸೊ ಆ ಥರ ನೀವೇ ಹೇಳಬೇಕು. ಇವಾಗ ರಾಜಕೀಯ ಪ್ರಜಾಕೀಯ ಅದೇನು ನನಗೆ ಗೊತ್ತಿಲ್ಲ ಅದು ಆ್ಯಕ್ಚುಲಿ. ಬಟ್ ಒಂದಂತೂ ಸಂತೋಷ, ಒಂದು ಬದಲಾವಣೆ ಆಗಿದೆ. ಎಲ್ಲದಕ್ಕಿಂತ ತುಂಬ ಸಂತೋಷ ಏನು ಅಂದರೆ, ಏನು ಹೇಳಿ, ಇದುವರೆಗೂ ಒಂದು 60-70% ವೋಟ್ ಆಗೋದು ಇವತ್ತು 89-90 ಹತ್ರ ಹೋಗಿದೆ. ಅಂದರೆ ಯುವಕರೆಲ್ಲ ಬಂದು ವೋಟ್ ಮಾಡ್ತಾ ಇದ್ದಾರೆ. ಏನಂದರೆ ನಾನು ನೋಡಿರೋ ಪ್ರಕಾರ ತುಂಬ ಜನ ಯುವಕರಲ್ಲಿ ಆಸಕ್ತಿನೇ ಕಳೆದೋಗ್ತಾ ಇತ್ತು. ಪಾಲಿಟಿಕ್ಸ್ ಅಂದರೆ ಅಯ್ಯೋ ಬಿಡ್ರಿ, ನಮ್ಗೆ ಅದಕ್ಕೆ ಸಂಬಂಧ, ಯಾರು ಬಂದ್ರಿ ಏನೋ ಅನ್ನೋ ಥರ. ಅಂಥ ಟೈಮಲ್ಲಿ ಯುವಕರುಗಳು ಯುವತಿಯರು ಮನೇಲಿ ಹೋಗಿ ಅಪ್ಪ ಅಮ್ಮಂದ್ರಿಗೆ ಇಲ್ಲ ಈ ಸತಿ ಬದಲಾವಣೆ ತರಬೇಕು, ಏನೋ ಒಂದು ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬದಲಾವಣೆ ತಂದಿದ್ದಾರೆ. ಅದು ನಿಜವಾದ ಸ್ವಾಗತಾರ್ಹ. ನೆಕ್ಸ್ಟ್ ವಿಜಯ್ ಅವರು ನೆಕ್ಸ್ಟ್ ಏನು ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ. ಯಾವ ಥರ ಮಾಡ್ತಾರೆ, ಏನು ಬದಲಾವಣೆಗಳು ತರ್ತಾರೆ, ನಾನು ತುಂಬ ಕುತೂಹಲದಿಂದ ನೋಡ್ತಾ ಇದ್ದೀನಿ ಅದನ್ನು. ಓಕೆ, ನಾನು ನನ್ನ ಕಲೀಗ್ ದಿವ್ಯತೆಗೆ ಹ್ಯಾಂಡ್ ಓವರ್ ಮಾಡೋಕೆ ಮುಂಚೆ ಇನ್ನೊಂದು ಕ್ವಿಕ್ ಕ್ವೆಶ್ಚನ್ ಕೇಳ್ಬಿಡ್ತೀನಿ ಸರ್. ನಿಜ ಕಂಪೇರ್ ಮಾಡೋದು ಎಷ್ಟು ಸೂಕ್ತನೋ ಇಲ್ವೋ ಗೊತ್ತಿಲ್ಲ, ಆದರೆ ಇನ್ಸ್ಪಿರೇಷನ್ ಅಂತೂ ನಾವು ಪ್ರತಿಯೊಬ್ಬರಿಂದ ಪಡ್ಕೊಳ್ಬೋದು, ಅದರಲ್ಲೇನು ಎರಡನೇ ಮಾತಿಲ್ಲ. ನೀವು ವಿಜಯ್ ಅವರಿಂದ ಸ್ಫೂರ್ತಿ ಪಡಿತಿದ್ದೀರಾ ಅಥವಾ ವಿಜಯ್ ಅವರ ಕೈಂಡ್ ಆಫ್ ಪಾಲಿಟಿಕ್ಸನ್ನು ಪೂರ್ತಿಯಾಗಿ ಒಪ್ಕೊಳ್ತಿದ್ದೀರಾ ಅಂತ? ಇಲ್ಲ, ಹಾಗಲ್ಲ. ನಾನು ಬೇಸಿಕಲಿ ನಾನು ಯಾರಿಂದನೂ ಇನ್ಸ್ಪೈರ್ ಪಡೆಯೋವಂಥವ್ನಲ್ಲ. ಅದು ಸರಿನೋ ತಪ್ಪು ಅಂತ ನಿಮಗೆ ಬಿಟ್ಟಿದ್ದದು. ಬಟ್ ಏನೋ ಒಂದು ಬೇರೆ ಕಡೆಯಿಂದ ಒಂದು ಇನ್ಸ್ಪಿರೇಷನ್ ಬರ್ತಿದೆ. ಪ್ರೆಷರ್ಗಿನ್ನ ಪ್ಲೆಜರ್ ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ ಅಟ್ಲೀಸ್ಟ್ ಇಲ್ಲಿ ಕರ್ನಾಟಕದಲ್ಲಿ ಒಂದು ಎದ್ದು ಕೂತ್ಕೊಂಡಿಲ್ಲ, ನಾವೇನೋ ಬದಲಾವಣೆ ತರಬೇಕು ಅದು ಇದು ಅಂತ ಮಾತಾಡ್ತಾ ಇದ್ದಾರೆ. ತುಂಬ ಖುಷಿಯಾದ ವಿಚಾರ. ಬಟ್ ಇವಾಗ ಆ ಬದಲಾವಣೆ ಬಗ್ಗೆ ಮಾತಾಡೋಣ. ಏನು ಬದಲಾವಣೆ ಬೇಕಾಗಿದೆ ನಮಗೆ? ಫಸ್ಟ್ ಆಫ್ ಆಲ್ ಬದಲಾವಣೆ ಬೇಕು ಅನ್ನೋರಿಗೆ ನನಗೆ ಒಂದು ಆಸಕ್ತಿ ಇದೆ. ನಿಜವಾಗ್ಲೂ ಏನು ಬದಲಾವಣೆ ಬಯಸ್ತಿದ್ದಾರೆ ಅನ್ನೋದು ನಾನು ಕೇಳ್ಕೊಬೇಕು ಅನ್ನೋದು ಆಸಕ್ತಿ ಇದೆ ನನಗಿವಾಗ. ಓಕೆ, ಉಪೇಂದ್ರ ಅವರೇ, ಬಹಳ ಪ್ರಮುಖವಾಗಿ ವಿಜಯ್ ಅವರು CM ಆಗೋದಕ್ಕೆ ಅವರು ತೆಗೆದುಕೊಂಡಂಥ ಸಮಯ ಬಹುಶಃ 2 ವರ್ಷದಿಂದ, ಬಟ್ ಪ್ರಿಪರೇಷನ್ ಮುಂಚೆಯಿಂದಲೂ ಕೂಡ ಇತ್ತು. ಸಿನಿಮಾದಲ್ಲೂ ಕೂಡ ಅವರು ರಾಜಕೀಯವಾಗಿ ಏನೆಲ್ಲ ತೋರಿಸ್ಬೇಕು, ಅದನ್ನು ಜನರಿಗೆ ಏನು ಮುಟ್ಟಿಸ್ಬೇಕು, ಗ್ಯಾಪಲ್ಲಿ ಮುಟ್ಟಿಸ್ತಾ ಇದ್ರು. ಅದೇ ಹಾದಿಯಾಗಿ ಅವರು ಒಂದು ಲೀಡರ್ಶಿಪ್ಪನ್ನು ತಗೊಂಡು ನಾನು CM ಆಗಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡ್ರು. ಪ್ರಜಾಕೀಯದಲ್ಲಿ ಯಾರು CM? ಉಪೇಂದ್ರ CM ಅಂತ ಎಲ್ಲರೂ ಮಾತಾಡ್ತಿದ್ದಾರೆ. ಹೌದಾ? ಉಪೇಂದ್ರ CM ಆಗಬೇಕಾ? ಉಪೇಂದ್ರ CM ಆಗಬೇಕು ಅಂತಂದ್ರೆ ಉಪೇಂದ್ರ ಏನು ಮಾಡಬೇಕು? ರಾಜಕೀಯ ಮಾಡಬೇಕು. ಪ್ರಜಾಕೀಯದಲ್ಲಿ ಏನು ಮಾಡಬೇಕು? ಪ್ರಜಾಕೀಯದಲ್ಲಿ ನೀವುಗಳೆಲ್ಲ ಮಾಡಬೇಕು. ಖಂಡಿತ ಇಲ್ಲ. ಒಂದು ಅದನ್ನು ಭಾಳ ತಪ್ಪಾಗಿ ಹೇಳ್ಕೊತಾರೆ. ನಾನು ಸ್ವಲ್ಪ ಜನರಲ್ ಆಗಿ ಪಟ್ಟಂತ ಹೇಳ್ತೀನಿ. ಹಾಗಲ್ಲ, ಪ್ರಜಾಕೀಯ ಅನ್ನೋ ಹೆಸರೇ ಸೂಚಿಸ್ತಾ ಇದೆ. ಇಲ್ಲಿ ಪ್ರಜೆಗಳು ಇನ್ವಾಲ್ವ್ ಆಗಬೇಕು. ಏನು ಹೇಳಿ, ರಾಜ ಅನ್ನೋದು ಬಿಟ್ಬಿಡಿ, ನಮ್ಮ ಕಾನ್ಸೆಪ್ಟಲ್ಲಿ ಅದು ಬರಬಾರ್ದು ಅಂತಲೇ. ಏನಂದರೆ ಒಬ್ಬ ಸೇವಕರು ಅಥವಾ ಜನಪ್ರತಿನಿಧಿಗಳು. ಸೊ ಎಲ್ಲರೂ ಬದಲಾವಣೆ ಮಾಡೋಕ್ಕೆ ಪ್ರಯತ್ನ ಪಡಬೇಕು, ನಮ್ಮೆಲ್ಲರ ಕರ್ತವ್ಯ ಅದು. ಫಸ್ಟ್ ಆಫ್ ಆಲ್ ಒಂದು ನನಗೆ ಈಗ ನನಗೆ ಕನ್ಫ್ಯೂಸ್ ಆಗಿರೋದು, ಇದುವರೆಗೂ ನಾನು ಕನ್ಫ್ಯೂಸ್ ಮಾಡ್ತಿದ್ದೆ ಅಂತ ಇದ್ದರು, ಈಗ ನನಗೊಂದು ಕ್ಲಾರಿಟಿ ಬೇಕು. ನಾನು ಅದನ್ನು ಕೇಳೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಬದಲಾವಣೆ ಅಂತಾರಲ್ಲ, ಏನು ಬದಲಾವಣೆ ಬೇಕು, ಯಾವುದರಿಂದ ಬದಲಾವಣೆ ಬೇಕು, ಆ ಬದಲಾವಣೆ ಏನು ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀನಿ ನಾನು. ಸರ್, ನಾನು ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ ನಮಗೋಸ್ಕರ ಎಂದು